ಹರಿಹರ ಮಾರ್ಚ್ 18 ನಗರದ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಭಕ್ತಿಭಾವದಿಂದ ಆರಂಭಗೊಂಡಿತು. ಜಾತ್ರೆಯ ದಿನ 66 ಹಳ್ಳಿಗಳ ಆದಿತೆಯಾದ ಊರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನೆರವೇರಿಸಿ ಬಂದ ಭಕ್ತರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನಡೆಯಿತು. ರಾತ್ರಿಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ಶ್ರೀದೇವಿ ಆಶೀರ್ವಾದ ಪಡೆದರು. ಮಧ್ಯಾಹ್ನ 2 ಗಂಟೆಗೆ ಮಾಜಿಹಳ್ಳಿ, ಕಸಬಾ ಭಾಗಗಳಿಂದ ಬೆಲ್ಲದ ಬಂಡಿಗಳಲ್ಲಿ ಜೋಳವನ್ನು ಮೆರವಣಿಗೆ ಮೂಲಕ ತರಲಾಯಿತು. ಚರಕದ ಜೋಳವನ್ನು ರಾಶಿ ಹಾಕಿದ ನಂತರ ಭಕ್ತರು ಊಧೋ ಊಧೋ ಊರಮ್ಮ ದೇವಿ ಎಂದು ಘೋಷಣೆ ಮೊಳಗಿಸಿದರು. ಯುವಕರು ಸಂಗೀತ ನೃತ್ಯ ಮಾಡಿ ಸಂಭ್ರಮಿಸಿದರು. ರಾತ್ರಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನೆರವೇರಿಸಿ ದೇವಿಯನ್ನು ಅದ್ದೂರಿ ಮೆರವಣಿಗೆ ಮೂಲಕ ಜಾತ್ರಾ ಮಂಟಪಕ್ಕೆ ಕರೆತರಲಾಯಿತು. ಬೆಳಿಗ್ಗೆ ಹರಿಜನಕೇರಿಯಿಂದ ಗಟ್ಟಿಗಡಿಗೆ ಮತ್ತು ಹಿಟ್ಟಿನ ಕೋಣವನ್ನು ಮೆರವಣಿಗೆ ಮೂಲಕ ತಂದು ಚೌಕಿ ಮನೆಯಲ್ಲಿ ಕೋಣನ ಬಲಿ ನೀಡಲಾಯಿತು. ನಂತರ ನಗರದ ಸುತ್ತಮುತ್ತಲಿನ ಹೊರವಲಯದಲ್ಲಿ ಚರಕ ಸಮರ್ಪಿಸುವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಶಾಸಕ ಬಿಪಿ ಹರೀಶ್, ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್, ಎಸ್ ರಾಮಪ್ಪ, ಎಸ್ಎಂ ವೀರೇಶ್ ಹನಗವಾಡಿ, ಶ್ರೀಮತಿ ಕವಿತಾ, ಜಂಬಣ್ಣ ಗುತ್ತೂರ್, ಬಿಜೆಪಿ ಮುಖಂಡ ಚಂದ್ರಶೇಖರ್ ಪೂಜಾರ, ಕಾಂಗ್ರೆಸ್ ಮುಖಂಡ ನಂದಗಾವಿ ಶ್ರೀನಿವಾಸ, ಸಂಸ್ಥಾಪಕ ಜಿ.ಬಿ. ವಿನಯಕುಮಾರ, ಕಸಬಾ ಗೌಡ್ರು, ಮಾಜಿಹಳ್ಳಿ ಗೌಡ್ರು, ಹರಿಹರ ಎಸ್ಎಸ್ಕೆ ಸಮಾಜದ ಹಂಗಾಮಿ ಅಧ್ಯಕ್ಷರಾದ ಮೋಹನ್ ಖಿರೋಜಿ, ವಕೀಲರು ಉಪಾಧ್ಯಕ್ಷರಾದ ಪರಶುರಾಮ ಕಾಟವೆ, ಕಾರ್ಯದರ್ಶಿ ಅಂಬಾಸಾ ಮೆಹರವಾಡೆ, ಕೋಶಾಧಿಕಾರಿ ತುಳಜಪ್ಪ ಭೂತೆ, ಖ್ಯಾತ ವಕೀಲರಾದ ಅಂಬಾಸಾ ಮೆಹರವಾಡೆ, ಕೃಷ್ಣ ಮೆಹರವಾಡೆ, ವಿಶ್ವನಾಥ್ ಮೆಹರವಾಡೆ, ಪ್ರಮುಖರು, ಸದಸ್ಯರು ಹಾಗೂ ಎಲ್ಲ ಸಮಾಜದ ಮುಖಂಡರು, ಸಮಸ್ತ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಅರ್ಚಕರಾದ ಈರಣ್ಣ ನಾಗರಾಜ್, ಗಜೇಂದ್ರ ಪುನೀತ, ಜನಾರ್ದನ್ ಇತರರು ಉಪಸ್ಥಿತರಿದ್ದರು. मारते झटके जरा उभरा नाही समाधान